ಅವರೆಲ್ಲ ಜೀವನ ಸಾಗಿಸೋದಕ್ಕಾಗಿ ಸಾಲ ಸೋಲ ಮಾಡಿ ಕಾರು ಖರೀದಿ ಮಾಡಿ ಬಾಡಿಗೆಯಿಂದ ಬದುಕು ಕಟ್ಕೊಳ್ಳೋಕೆ ಮುಂದಾಗಿದ್ರು. ಆಸರಿಯಾಗಬೇಕಿದ್ದ ಅಗ್ರಿಗೇಟರ್ ಕಂಪನಿಗಳು ಚಾಲಕರ ಪಾಲಿಗೆ ಕಂಟಕವಾಗಿದೆ. ಗ್ರಾಹಕರಿಗೆ ಮೋಸ ಮಾಡುವ ಅಗ್ರಿಗೇಟರ್ ಕಂಪನಿಗಳು ನಿಯತ್ತಿನಿಂದ ದುಡಿಯುವ ಚಾಲಕರಿಗೆ ಕೂಡ ಮೋಸ ಮಾಡ್ತಿರೋದು ಬೆಳಕಿಗೆ ಬಂದಿದೆ. ಅವರೇನು ಮಾಡ್ತಾರೆ, ಈ ರೇಟ್ಗಿಂತ ಹೆಚ್ಚಿಗೆ ಜನಗಳ ಹತ್ರನೂ ಕೂಡ ವಸೂಲಿ ಮಾಡಿಕೊಂಡು ಇದಕ್ಕಿಂತ ಕಡಿಮೆನೂ ಕೂಡ ಡ್ರೈವರ್ಗಳಿಗೆ ಕೊಟ್ಕೊಂಡು ಒಂಥರ ಫ್ರಸ್ಟ್ರೇಷನ್ಗೆ ತಂದುಬಿಡ್ತಾರೆ. ಓಲಾ, ಊಬರು, ರ್ಯಾಪಿಡೋ, ನಮ್ಮ ಯಾತ್ರೆ 140 ರೂಪಾಯಿ ಆಗುತ್ತೆ. ಇದು 184 ರೂಪಾಯಿ ಆದರೆ ನನಗೆ 45 ರೂಪಾಯಿ ಲಾಸ್ ಆಗುತ್ತೆ. ಇದು ನನ್ನ ಸಂಸಾರಕ್ಕೆ ಹೊಣೆ ಆಗುತ್ತಾ ಇಲ್ವಾ? ಇದು ಇಲ್ಲಿ ಹೀಗೆ ಆಕ್ರೋಶ ನೋವು ಹೊರಹಾಕ್ತಿರುವ ಇವರೆಲ್ಲ ಕ್ಯಾಬ್ ಚಾಲಕರು, ಓಲಾ, ಊಬರ್, ನಮ್ಮ ಯಾತ್ರೆಯಂತಹ ಆಪ್ಗಳಡಿ ಕೆಲಸ ಮಾಡುವ ಡ್ರೈವರ್ಸ್. ಒಂದು ಕಾಲದಲ್ಲಿ ಚಾಲಕರ ಪರವಾಗಿ ನಿಂತಿದ್ದ ಅಗ್ರಿಗೇಟರ್ ಆಪ್ ಕಂಪನಿಗಳು ಆದ್ರೀಗ ಅದೇ ಆಪ್ಗಳ ವಿರುದ್ಧ ಚಾಲಕರೇ ಸಿಡಿದೆದ್ದಿದ್ದಾರೆ. ಕಾರಣ ವಸೂಲಿ ದಂಧೆ ಆರೋಪ. ಓಲಾ, ಊಬರ್, ನಮ್ಮ ಯಾತ್ರೆಯಂತಹ ಆಪ್ ದುಡಿದು ತಿನ್ನುವ ಚಾಲಕರ ತಟ್ಟಿಗೆ ಕೈ ಹಾಕಿ ಚಾಲಕರ ಜೀವನದ ಜೊತೆ ಕಳ್ಳಾಟ ಆಡ್ತಿದ್ಯಂತೆ. ಅಂದ್ರೆ ಪ್ರಯಾಣಿಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡಿ ಚಾಲಕರಿಗೆ ಕಡಿಮೆ ಹಣ ನೀಡ್ತಿದೆ ಅನ್ನೋದು ಇವರ ಆರೋಪ. ಅಂದಹಾಗೆ ಸಾರಿಗೆ ಇಲಾಖೆ ನಿಯಮದ ಪ್ರಕಾರ ಕ್ಯಾಬ್ಗಳಿಗೆ ಪ್ರತಿ ಕಿಲೋಮೀಟರ್ಗೆ 24 ರೂಪಾಯಿ ನಿಗದಿ ಮಾಡಿದೆ. ಆದ್ರೆ ಅಗ್ರಿಗೇಟರ್ ಆಪ್ಗಳು ಮಾತ್ರ ಮನ ಬಂದಂತೆ ದರ ಫಿಕ್ಸ್ ಮಾಡ್ತಾ ಇದೆಯಂತೆ. ಪೀಕ್ ಅವರ್ನಲ್ಲಿ ಒಂದು ರೇಟ್, ನಾನ್ ಪೀಕ್ ಅವರ್ನಲ್ಲಿ ಮತ್ತೊಂದು ರೇಟ್ ನಿಗದಿ ಮಾಡ್ತಾ ಇದೆಯಂತೆ. ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ 20 ಕಿಲೋಮೀಟರ್ ಟ್ರಿಪ್ ಇದ್ರೆ ಸಾರಿಗೆ ನಿಯಮದ ಪ್ರಕಾರ 480 ರೂಪಾಯಿ ಬರಬೇಕು. ಆದ್ರೆ ಅಗ್ರಿಗೇಟರ್ ಆಪ್ಗಳು 480ರ ಬದಲು 300 ರೂಪಾಯಿ ನೀಡ್ತಾ ಇದೆಯಂತೆ. ಚಾಲಕರಿಗೆ ಬರಬೇಕು ಹಣದಲ್ಲಿ ಕಮಿಷನ್ ಪಡೆದುಕೊಳ್ತಿದೆ ಅನ್ನೋದು ಇವರ ಆರೋಪ. ಇನ್ನು ಈ ಬಗ್ಗೆ ಚಾಲಕರು ಕಂಪನಿಗಳ ವಿರುದ್ಧ ಧ್ವನಿ ಎತ್ತಿದ್ರೆ ಚಾಲಕರ ಐಡಿಗಳನ್ನ ಹೀಗೆ ಬ್ಲಾಕ್ ಮಾಡಿ ಬಿಡ್ತಾರಂತೆ. ಜೊತೆಗೆ ಆರೋಗ್ಯದ ಸಮಸ್ಯೆ ಅಂತ ಡ್ಯೂಟಿಗೆ ಹೋಗಿಲ್ಲ ಅಂದ್ರೂ ಚಾಲಕರ ಐಡಿಯಲ್ಲಿರುವ ಹಣವನ್ನ ಮೈನಸ್ ಮಾಡ್ತಾರಂತೆ. ಡ್ಯೂಟಿ ಏನು ಮಾಡಿದ್ರೆ ಅಲ್ಲಿ ಇವತ್ತು ಆಟೋ ರೇಟ್ ಏನಿದೆ ಅದನ್ನು ಕೊಡ್ತಾ ಇದ್ದಾರೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಒಂದು ಕ್ಯಾಬ್ ರೇಟ್ಗೆ ಗೌರ್ಮೆಂಟ್ ಏನು ಫಿಕ್ಸ್ ಮಾಡಿದೆ 24 ರೂಪಾಯಿ, ಅದು ಯಾವ ಆ್ಯಪ್ ಆಧಾರಿತ ಸಂಸ್ಥೆಗಳು ಕೊಡ್ತಾಯಿಲ್ಲ. ಎಕ್ಸಾಂಪಲ್ ಓಲಾ, ಊಬರ್, ನಮ್ಮ ಯಾತ್ರೆ ಅಂತ ಏನು ಹೇಳ್ತಾ ಇದ್ದಾರೆ, ಇವತ್ತವರೆಗೆ ಕೊಡ್ತಾಯಿಲ್ಲ. ಆದರೆ ಗೌರ್ಮೆಂಟ್ ಕಣ್ಣು ಮುಚ್ಕೊಂಡು ಕೂತಿರೋದು ವಿಪರ್ಯಾಸ. ಪೀಕ್ ಅವರ್ಸಲ್ಲಿ 12 ಕಿಲೋಮೀಟ್ರಿಗೆ 805 ರೂಪಾಯಿ ಕೊಟ್ಟಿದ್ದಾನೆ. ಕಿಲೋಮೀಟ್ರಿಗೆ ಈ 805 ರೂಪಾಯಿ ಕೊಟ್ಟವನೆ. ಇದು ಪೀಕ್ ಅವರ್ಸಲ್ಲಿ ಈ ಥರ ಚಾರ್ಜ್ ಮಾಡ್ತಿದ್ದಾನೆ. ಒಟ್ಟಾರೆ ನಮಗೆ ನ್ಯಾಯ ಕೊಡಿಸಿ ಅಂತ ನೊಂದ ಚಾಲಕರು ಇದೀಗ ಸಾರಿಗೆ ಇಲಾಖೆಯ ಕದ ತಟ್ಟಿದ್ದಾರೆ. ಅಗ್ರಿಗೇಟರ್ ಆಪ್ಗಳು ಚಾಲಕರಿಗೆ ಮಾತ್ರ ಅಲ್ಲ, ಪ್ರಯಾಣಿಕರನ್ನ ವಸೂಲಿ ಮಾಡ್ತಿದೆ. ಇನ್ನಾದ್ರೂ ಅಗ್ರಿಗೇಟರ್ ಕಂಪನಿಗಳ ಓಟಕ್ಕೆ ಬ್ರೇಕ್ ಹಾಕಬೇಕಿದೆ. ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು.